ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ರೋಡಲ್ಲಿ ಎಲ್ರೂ ಮುಂದೆ ನಿನ್ ಕಾಲಕ್ಕೆ ಬಿದ್ಬಿಡ್ಲಾ? ಆಗ್ಲಾದ್ರೂ ಹೇಳ್ತೀಯ ಏನಾಯ್ತು ಅಂತ? ಮೊದಲು ಅವ್ವ ಎಲ್ಲಿ ಅಂತ ನೋಡೋಣ, ಸುಮ್ಮನಿರು. ಅವ್ವ ಏನ್ ಚಿಕ್ಕ ಮಗುನ ಕಳ್ದೋಗಕ್ಕೆ ಇಲ್ಲೇ ಎಲ್ಲಾದ್ರೂ ಮಾರ್ಕೆಟ್ಗೆ ಹೋಗಿರ್ತಾಳೆ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಇಲ್ಲ ಕಣೆ, ಅವ್ವಂಗೆ ನನ್ನ ಮೇಲೆ ಕೋಪ ಇದೆ. ಅದ್ ನೀನ್ ಹೀಗೆ ಆಡ್ತಿರೋದ್ರಿಂದಾನೇ ಗೊತ್ತಾಗ್ತಿದೆ. ಆದ್ರೆ ಕೋಪ ಯಾಕೆ ಅಂತ ಮಾತ್ರ ನೀನ್ ಹೇಳ್ತಿಲ್ಲ. ಅಣ್ಣ, ಅವ್ವನೇನಾದ್ರೂ ನೋಡಿದ್ರಾ? ಇಲ್ಲ ಕಣವ. ಏನಾಯ್ತು ಅಣ್ಣ? ಅವ್ವ ಈ ಕಡೆ ಏನಾದ್ರೂ ಬಂದ್ಲಾ? ಇಲ್ಲ ಸ್ನೇಹ, ಯಾಕೆ? ಏನಿಲ್ಲ. ಸುಮ್ಮ ಒಂದ್ ಕೆಲಸ ಮಾಡು, ನನ್ನ ಫೋನ್ ತಗೊಂಬಾ. ಸರಿ ಬಿಡು, ನಾನೇ ಹೋಗ್ತಾ ಇರ್ತೀನಿ. ಅವ್ವ ಇದ್ದಕ್ಕಿದ್ದಂಗೆ ಯಾಕೆ ಹೀಗೆ ಆಡ್ತಿದ್ದಾಳೆ? ನೀವು ಕರೆ ಮಾಡುತ್ತಿರುವ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ಬಿಸಿ ಬರ್ತಾ ಇದೆ. ಅವ್ವ ಫೋನ್ ಕಟ್ ಮಾಡ್ತಿದ್ದಾಳೆ. ನನ್ಗ್ಯಾಕೆ ಹೇಳ್ತಿದ್ಯಾ? ಬಿಡು, ನಾನ್ 3ನೇ ಅವಳಲ್ವಾ? ನೀನು ಹೀಗೆ ಆಡ್ಬೇಡ್ವೆ ಸುಮ್ಮ. ನಿನ್ಗೂ ಅವ್ವನ್ಗೂ 1000 ವಿಷಯದಲ್ಲಿ ಕಿರಿಕಾಗತ್ತೆ. ಅದ್ರಲ್ಲೇ ಮೊದಲನೇದು ರಾಜಿ ವಿಷಯಕ್ಕೆ, 2 ಬಂಗಾರಮ್ಮನ ವಿಷಯ, 3ನೇದು ಅವ್ವ ಯಾವ ಕೆಲಸ ಮಾಡ್ಬೇಡ ಅಂದಿರ್ತಾಳೋ ಅದನ್ನೇ ಮೈ ಮೇಲೆ ಹಾಕೊಂಡು ಮಾಡಿರ್ತ್ಯ. ಸರಿ ಬಿಡು, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಈ ವಿಷಯ ನನಗೆ ಗೊತ್ತಾಗದೆ ಹೋಗುತ್ತಾ? ಅಕ್ಕ, ಚಿದಾನಂದ ಮೇಸ್ಟ್ರಿಗೆ ಫೋನ್ ಮಾಡು, ಅವ್ರ ಮನೆಗೆ ಹೋಗಿದ್ದಾಳ ಅಂತ ಗೊತ್ತಾಗುತ್ತೆ. ಹೌದಲ್ವಾ? ನೀನು ಮತ್ತೆ ಅವ್ವ ಯಾರೇ ಕಿತ್ತಾಡ್ಕೊಂಡ್ರು ಅವ್ರ ಮನೆಗೆ ಅಲ್ವಾ ಹೋಗೋದು? ಹಲೋ ಮೇಷ್ಟ್ರೆ. ಏನಿಲ್ಲ ಮೇಷ್ಟ್ರೆ, ಸುಮ್ಮನೆ ಮಾಡಿದೆ. ಹುಬ್ಳಿ ಟೆಸ್ಟು ಚೆನ್ನಾಗಿ ಬರದೆ ಅಂತ ಹೇಳೋಕ್ಕಷ್ಟೆ. ಸರಿ, ನಾನೇ ಯಾವತ್ತಾದರೂ ನಿಮ್ಮ ಮನೆಗೆ ಬರ್ತೀನಿ. ಬಾಯ್. ನೀನು ಅವನ್ನ ಮರೆಯೋ ಗಂಟ ನಾನು ನಿಂಗೆ ಮಖ ತೋರ್ಸಕ್ಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.